ಹಾ ಏನ್ರಿ ಏನಪ್ಪ ನಾವು ಹೇಳೋದೇನಿಲ್ಲ ಈಗ ನೀವ್ ಹೇಳೋದಕ್ಕೆ ಏನ್ ನಿಮ್ಮ ಹೆಸರು? ಗುರುಸ್ವಾಮಿ ಅಂತ. ಗುರುಸ್ವಾಮಿ. ಹಾ ಊರ ಹೆಸರು ಏನ್ ಹೇಳಿದು? ಮಾರಳ್ಳಿ. ಮಾರಳ್ಳಿ. ಪಂಚಾಯತಿ ವ್ಯಾಪ್ತಿ ಯಾವ್ದು? ದಿನಹಳ್ಳಿ. ದಿನಹಳ್ಳಿ. ಹಾ ಹೆಂಗೆ ಕೆಲಸ ಕಾರ್ಯಗಳು ಆಯ್ತಿದಾವ ಇಲ್ವಾ ಊರಲ್ಲಿ? ಆಯ್ತಾ ಇದೆ. ಆಯ್ತಾ ಇದೆಯಾ? ನಿಮ್ದೆಲ್ಲ ಅಭಿವೃದ್ಧಿ ಅಭಿವೃದ್ಧಿನೇ ಆಯ್ತಾ ಇದೆ. ಏನಾಯ್ತಾ ಇದೆ? ಏನ್ ಈಗ ಟ್ಯಾಂಕ್ ಕಟ್ಸವ್ರೆ. ಅದೇ 4 ವರ್ಷ ಆಗದಂತ. 2 ವರ್ಷ ಆಯ್ತು ಸರ್. 4 ವರ್ಷ ಅಲ್ಲ 2 ವರ್ಷ ಆಯ್ತು. ಸುಳ್ಳು ಹೆಂಗೆ ಹೇಳುದು? 2 ವರ್ಷ ಆಗಿದೆ. ಸರಿ ಆಯ್ತು. ಆಮೇಲೆ ನಮಗಿನ್ನೇನು ರೋಡು ನೀರು ಬಡವರಿಗೆ ಮನೆ ನೀರ್ ಇರ್ನಿಲ್ಲ, ಮನೆ ಕೊಡ್ತಾ ಇಲ್ಲ ಯಾರಿಗೂ. ಯಾಕೋ ಗೊತ್ತಿಲ್ಲ. ಕೇಳಿಲ್ವಾ ನೀವು? ಕೇಳಿಲ್ಲ. ಯಾರು ಕೇಳ? ಪಂಚಾಯತಿ ವ್ಯಾಪ್ತಿಯಲ್ಲಿ ಇಷ್ಟಿಷ್ಟು ಮನೆ ಒಂದೊಂದು ಗ್ರಾಮಕ್ಕೆ ಅಂತ ಇರ್ತದೆ. ಯಾವ್ದು ಬಂದೇ ಇಲ್ಲ ಈಗ. ಯಾವ್ದು ಬಂದಿಲ್ವಾ? ಪೆನ್ಷನ್ ದುಡ್ಡು? ಪೆನ್ಷನ್ ದುಡ್ಡು ಬರೋರ್ಗೆ ಬರ್ತಾ ಇದೆ, ನಿಂತೋಗಿದೆ. ಬರೋರಿಗೆ ಬರ್ತಾ ನಿಮಗೆ? ನಮ್ಗಿಲ್ಲ, ಮಾಡ್ಸಿಲ್ಲ ಸರ್. ಮಾಡ್ಸಿಲ್ವಾ? ಇನ್ನು 60 ಆಗಿಲ್ವಾ? 60 ಆಯ್ತು. ಮತ್ತೆ ಯಾಕೆ ಈಗ 60 ಆಯ್ತು. ಹೌದಾ? ಈಗ ಮಾಡ್ಸಿ ಹಂಗಾರೆ ನಿಲ್ಸ್ಬಿಡಿ. ಏನ್ರಿ ಸ್ವಾಮಿಗಳ ನಮಸ್ಕಾರ. ಏನ್ ನಿಮ್ಮ ಹೆಸರು? ಕೃಷ್ಣ ನಾಯಕ. ಕೃಷ್ಣ ನಾಯಕ. ಎಲ್ಲ ಕೊಳಲು ಕೊಳಲು ಎಲ್ಲದ ಇಲ್ಲಿ ತೋರಿಸ್ತೀನಿ ಬನ್ನಿಲಿ. ನೋಡಿ ಇಲ್ಲಿ ಏನ್ ನಿಮ್ಮ ಹೆಸರು? ಕೃಷ್ಣಣ್ಣ. ಕೃಷ್ಣ ಹೆಂಗೆ ಊರು ಅಭಿವೃದ್ಧಿ ಚೆನ್ನಾಗಿದ? ಏನ್ ಅಭಿವೃದ್ಧಿ ಅಣ್ಣ, ಇಲ್ಲಿರೋಕ್ಕಿಂತ ಇರೋ ಜನ ಎಲ್ಲಾರು ಯಾವ್ದಾರು ಹೊಳೆ ಗಿಳೆ ಬಂದು ಹೊತ್ಕೊಂಡು ಹೋಗ್ಬಿಟ್ರೆ. ಯಾಕ ಹಂಗಂತಿದ್ರಿ? ಹಂಗಂತಿದ್ರೆ ಹಿಂಗ ವ್ಯವಸ್ಥೆ ಹಿಂಗಿದೆ. ವ್ಯವಸ್ಥೆ ಹೆಂಗಿದೆ? ಏನಿಲ್ಲ, ಏನ್ ಬೇಕು? ಬೆಳೆ ಮಳೆ ಊದ್ ಬೆಳೆನೇ ಇಲ್ಲ. ಭೂಮಿ ಎಲ್ಲ ತಕ್ಕಲ್ ಬಿತ್ಕೊಂತು. ಎಲ್ಲ ಹಂದಿ ಆನೆ ಚಿರತೆ. ನಿನ್ನೆ ಮೊನ್ನೆ ಇದರಲ್ಲಿ ತಟಗೇರೆ ದೊಡ್ಡಿ ಅಂತ ಮನೆಗೆ ಹೋಗಿ 7 ಗಂಟೆ ರಾತ್ರಿಲಿ ಒಂದ್ ಅಮ್ಮ ಟಿವಿ ನೋಡ್ಕೊಂಡು ಹಂಗ್ ನೋಡ್ಕೊಂಡು ಕೂತಿ ಅವಳೆ ಹೋಗಂಗ್ ಮಾಡದೆ. ಇದೇ ಅಂದ್ಬಿಟ್ಟು ಅವಳು ಬಾಯಿ ಬಿಟ್ಲಲ್ಲ, ಇನ್ನೊಂದು ಅಜ್ಜಿ ಒಂದು ಮಗು ಎತ್ಕೊಂಡ್ ಬಂದವಳೆ ಹೊರಗಡೆಯಿಂದ. ಆ ಮಗು ಎತ್ತದೇ ಇಲ್ಲ, ಆಗ್ಬಿಡ್ತು ಚಿರತೆ. ಅಯ್ಯೋ. ಆಮೇಲೆ ಆ ಮಗು ಹಾಕಕ್ಕೂ ಅತ್ತಾಗಿತ್ತಾಗ ಜನ ಇದ್ರಲ್ಲ, ಸದ್ ಮಾಡಿದ್ರಲ್ಲ, ಆ ಅಜ್ಜಿ ಗಟ್ಟಿ ಬುಣ್ಣಿಲ್ಲ ಮಗುಗ. ತಬ್ಬಿಡ್ಕೊಂಡು ಓಡೋಯ್ತು. ಆಮೇಲೆ ಮಗುಗೆ ಏನೂ ಆಗ್ಲಿಲ್ವಾ? ಮಗುಗೆ ಏಟಾಗದೆ ಫುಲ್ ಏಟಾಗದ. ಏನ್ ಪ್ರಾಬ್ಲಮ್ ಅಂದ್ರೆ ಜೀವಕ್ಕೆ ಏನ್ ಪ್ರಾಬ್ಲಮ್? ಹೇಳಕ್ ಆಗುದಿಲ್ಲ. ಇಪ್ಪಪಟ್ಟಿ ಎಲ್ಲ. ಎಷ್ಟು ವರ್ಷದ ಮಗು ಅದು? 5 ವರ್ಷ ಅಂತೆ. ದೇವ್ರೇ. ಮೊಬೈಲ್ ಯಾರು ಮೊಬೈಲ್ ಇದ್ರೆ ನೋಡವ್ರಿ ನೀವು. ಹಂಗಾಗಿದ್ಯಾ? ಯಾವ ಊರಲ್ಲಿ? ಈಗ 3 ದಿವಸ ಆಯ್ತು. ತಟಗೇರೆ ದೊಡ್ಡಿ ಮುಂದೆಗಡೆ ಹೋಗೋಣ ಹೋಗ್ತೀವಿ. ಅದೇ ಇವತ್ತು ಬಸ್ ಸ್ಟ್ಯಾಂಡ್ ಅಲ್ಲಿ ಒಬ್ರು ಅಜ್ಜಿ ಹೇಳಿದ್ರು ಈ ಕಥೆಯ ಹಿಂಗ ಆಯ್ತು ಅಂತ. ಏನ್ ಕಾಡ್ ಹತ್ರ ಆನೆ ಬಂದ್ರೆ ನಾವು ಇದರ್ ಗುಂಡು ಕೊಡ್ತಾರೆ, ಡಮಾರ್ ಅಂತ ಹೊಡಿಸ್ತೀವಿ. ಅಲ್ಲಿ ಹೋಯ್ತದೆ, ಪುನೀಸ ಬಂದ್ಬಿಡ್ತದೆ. ಆನೆ ಬಂದಾಗ ನಾವು ಜಗಳ ಆಡೋಕಾದತ್ತ ಅಲ್ವಾ? ಈ ಸೋಲಾರ್ ಬಿಡ್ತೀವ್ಯಾ, ಸೋಲಾರ್ಗ ನೋಡ ಸೋಲಾರ್ ಅದು ಆ ಮರನ ಮುರಿದು ಬಿಟ್ಟು ಅದ್ರ ಮೇಲೆ ದಾಟ್ತದೆ. 6 ಎಕರೆ ಭೂಮಿನ ಇದ್ ಮಾಡಿಸ್ಬಿಟ್ಟಿದ್ದೆ ಬೆಳೆಸು. ಏನಂದ್ರೆ ಬರೀ ಬಾಳೆನೆ, ಇನ್ನೇನಿಲ್ಲ ಬಾಳೆಲೆ. ಪಾಪ ಸಾಲ ಅದೇ ಹೆಂಗೋ ಕಳ್ಕೊಂಬ ಅಂದ್ಬಿಟ್ಟು ಹೋಗಿ ಬಂದು ಈ ಕೊನೆನೂ ನೋಡ್ಲಿಲ್ಲ, ಒಲವೇ ಬಿಟ್ಬಿಟ್ಟ. ಆ ಮಟ್ಟಕ್ಕೆ ಬಂದು ಅಲ್ಲ, ಯಾರು ಕಾಡ್ ಪಕ್ಕದಲ್ಲಿ ಬಾಳೆ ಹಾಕಿರ ಆನೆ ಬಿಟ್ಟವ ಕೇಳದ್ ಬಿಡ್ತವೆ. ಹಂಗಾಗದೆ ಪರಿಸ್ಥಿತಿ. ಹೋಗ್ಲಿ. ಇದು ಪೆನ್ಷನ್ ದುಡ್ಡು ನಮಗ್ ಬರ್ತಾ ಇದೆ ಸರ್. ಬರ್ತಾ ಇದೆಯಾ? ನಿಮ್ ಮನೆಯವ್ರಿಗೆ ಗುರುಲಕ್ಷ್ಮಿ ಅದೇನೋ ಸಾರ್ ಚೆಕ್ ಮಾಡಿಸ್ಬೇಕು, ಗೊತ್ತಿಲ್ಲ. ಗುರುಲಕ್ಷ್ಮಿಗೆ ಗೂಟ ಬಿದ್ದಿದೆಯೇ?